ಈ ವಿಡಿಯೋದಲ್ಲಿ ಕೋಕೋ ಬೆಳೆಯ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ. ನಮ್ಮ ಸ್ನೇಹಿತರು ಫೋನ್ ಮಾಡಿ ಅವಾಗ ಕೇಳ್ತಿರ್ತಾರೆ, ನೋಡ್ರಿ ಎಷ್ಟು ವರ್ಷಕ್ಕೆ ಬರುತ್ತೆ ಕೋಕೋ ನಾಟಿ ಮಾಡಿದ ಎಷ್ಟನೇ ವರ್ಷಕ್ಕೆ ಫಸಲು ಬರುತ್ತೆ ಅಂತ. ನೋಡಿ, ಇದು 4ನೇ ವರ್ಷದ ಗಿಡ. ಲಾಸ್ಟ್ ಇಯರ್ ಸ್ವಲ್ಪ ಫಸಲು ಬಂದಿತ್ತು, 3 ವರ್ಷಕ್ಕೆ ಶುರುವಾಗುತ್ತೆ, ಬಟ್ 4 ವರ್ಷಕ್ಕೆ ಬರುತ್ತೆ. ಇದಾಗಿ ಹಾರ್ವೆಸ್ಟ್ ಮಾಡಿದ್ದಾರೆ. ಈಗ ಉಳಿದಿರೋದು ನೋಡಿ, ಈ ಬಣ್ಣಕ್ಕೆ ಪಪ್ಪಾಯಿ ಬಣ್ಣಕ್ಕೆ ಬಂದಾಗ ನಾವು ಹಾರ್ವೆಸ್ಟ್ ಮಾಡ್ತೀವಿ. ಇದು ಪ್ರತಿ ಗಿಡದಲ್ಲಿ ಒಂದು 50ರಿಂದ 100 ಕಾಯಿ ಬಂದಿದೆ ನೋಡಿ. 4ನೇ ವರ್ಷ ಇದು, ಅಲ್ಲೇ ಹಾರ್ವೆಸ್ಟಿಂಗ್ ಆಗಿದೆ ನೋಡಿ. ಇಲ್ಲೆಲ್ಲ ಇನ್ನು ಉಳಿದಿರೋದು ಕಾಯಿ ಸ್ವಲ್ಪ ಐತೆ. ಈಗ ಒಂದು ಗಿಡ ಕನಿಷ್ಠ ಅಂದರೆ 50ರಿಂದ 100 ಕಾಯಿ ಬಿಡ್ತದೆ. ಇದು ಪ್ರತಿ 2 ಸೀಸನ್ ಬರ್ತದೆ ನಮ್ಮಲ್ಲಿ, ನೀರಾವರಿ ಇರೋದ್ರಿಂದ. ಈಗ ಇದು ಹಾರ್ವೆಸ್ಟ್ ಆದ್ಮೇಲೆ ಮತ್ತೆ ಹೂ ಸ್ಟಾರ್ಟ್ ಆಗಿ ಮತ್ತೆ ಜನವರಿ ಫೆಬ್ರವರಿಗೆ ಎಂಡ್ ಆಗ್ತದೆ. ಈ ಗಿಡದ ಸ್ಟಮ್ನ ನೋಡಿ ಈ ಥರ ರೈಸ್ ಮಾಡ್ಕೊಂಡು ನಮ್ಮ ಮ್ಯಾನ್ಯುಯಲ್ ಆಗಿ ನಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಬಿಟ್ಕೋಬೇಕು. ನೋಡಿ, ಹಣ್ಣುಗಳೆಲ್ಲ ಬಂದಮೇಲೆ ನೋಡಿ ಈ ಕಡ್ಡಿನ ಪ್ರೂನ್ ಮಾಡ್ತೀವಿ, ಎಲ್ಲ ತೆಗಿತೀವಿ. ಕೆಲವು ಕಡ್ಡಿಗಳನ್ನ ಮಾತ್ರ ಬಿಟ್ಕೊತೀವಿ, ಕೆಳಗಡೆ ಬರೋ ಕಡ್ಡಿ ಇದನ್ನು ತೆಗಿತೀವಿ. ಹಿಂಗಾಗಿ ಸ್ಟಮ್ಮಲ್ಲಿ ಜಾಸ್ತಿ ಕಾಯಿ ಬಿಡ್ತದೆ. ಇದು ಯಾವಾಗಲೂ ಸ್ಟಮ್ನೇ ನಾವು ರೈಸ್ ಮಾಡ್ಕೊಂಡು ಹೋಗ್ಬೇಕು. ಈ ಗರಿ ಮೇಲೆ ಬರ್ದಂಗೆ ನೋಡ್ಕೋಬೇಕು. ಪ್ರತಿ ಕೊಯ್ಲಾದ್ಮೇಲೆ ನಾವು ಕೆಲವು ಬೇಡದೇ ಅಂತ ಕಡ್ಡಿಗಳನ್ನ ನಾವು ಕಟ್ ಮಾಡ್ತೀವಿ. ಈ ಕಟ್ ಮಾಡಿ ಮತ್ತೆ ಹೂ ಸ್ಟಾರ್ಟ್ ಆಗ್ತದೆ. ಮತ್ತೆ ಪ್ರತಿ 6 ತಿಂಗಳಿಗೆ ಒಂದ್ಸಾರಿ ನಾವು ಇದನ್ನ ಕಟ್ ಮಾಡ್ತಾ ಇರ್ಬೇಕು, ತೆಗಿತಾ ಇರ್ಬೇಕು. ನಮ್ಮಲ್ಲಿ ಏನಾಗೈತೆ ಅಂದರೆ ಪಕ್ಷಿಗಳು ಶುರು ಆಗ್ಬಿಟ್ಟವೆ. ಈ ಕಾಯಿನ ನೋಡಿ ಈ ಥರ ಕೊರೆದು ಬೀಜಗಳನ್ನ ಕೆಳಗೆ ಕುದಿಸ್ತವೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ಮು. ಈಗ ನಾವೇನು ಮಾಡ್ಬೇಕಾಯ್ತು ಅಂದರೆ, ಈ ಬಣ್ಣ ಬರೋ ಅಷ್ಟರಲ್ಲಿ ನಾವು ಈ ಕಾಯಿನ ಕಿತ್ತು ತಗೋಬೇಕು. ಫುಲ್ ಹಣ್ಣಾಗೋರಿಗೆ ಬಿಡ್ತಿದ್ದ ಮುಂಚೆ. ಈಗೆಲ್ಲ ಗಿಡ ಜಾಸ್ತಿ ಆದಮೇಲೆ ಸ್ವಲ್ಪ ಪಕ್ಷಿಗಳ ಕಾಟ ಜಾಸ್ತಿ ಆಗೈತೆ. ಹಂಗಾಗಿ ನಾವೇನು ಮಾಡ್ತಿದ್ವಿ ಈಗ ಅಂದರೆ, ಈ ಥರ ಹಣ್ಣು ಬರ್ತಿದ್ದಾಗೆ ಕೊಯ್ಲು ಮಾಡ್ತೀವಿ. ಮೊನ್ನೆ ಪ್ರತಿ 8ರಿಂದ 10 ದಿನಕ್ಕೆ ಒಂದ್ಸಾರಿಯ. ಹಾಗಾಗಿ ಹೆಚ್ಚಿಗೆ ಹಣ್ಣಾಗೋಕ್ಕೆ ಬಿಡೋಕ್ಕಾಗ್ತಾಯಿಲ್ಲ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಫುಲ್ ಈ ಗಿಡ ಹಣ್ಣಾಗೋರಿಗೆ ಬಿಟ್ಬಿಡೋವು. ಎಲ್ಲ ಫುಲ್ ಹಣ್ಣಾಗಿರೋ, ಕೆಲವು ಹಿಂಗಿರೋ, ಕೆಲವು ಈ ಬಣ್ಣದ ಕುಯ್ತಿದ್ವಿ. ಈಗ 3 ಬಾರಿ 4 ಬಾರಿ ಹಾರ್ವೆಸ್ಟಿಂಗ್ ತಗೋತಾ, ಅದಾಗ 2 ಬಾರಿ ಕ್ಲೋಸ್ ಆಗ್ತಾಯಿತ್ತು. ಇದು 4 ವರ್ಷದ ಗಿಡ ಸ್ನೇಹಿತರೆ. ಹಾಗಾಗಿ ಪ್ರತಿ ರೈತರು ಕೇಳೋದು, ನನ್ನ ಫೋನ್ ಮಾಡಿದಾಗ, ಅಣ್ಣ ಎಷ್ಟು ವರ್ಷಕ್ಕೆ ಬರ್ತದೆ, ಎಷ್ಟು ಫಸಲು ಬರುತ್ತೆ ಅಂತ. ನಿಮ್ಗೆ ಗಿಡ ಎಷ್ಟು ದೊಡ್ಡದಾಯ್ತದೋ ಅಷ್ಟು ದೊಡ್ಡ ಫಸಲು ಬರುತ್ತೆ. ನೀವು ಸ್ಟಾರ್ಟಿಂಗ್ ಇಯರಲ್ಲಿ 5 ಹಣ್ಣಿಂದ ಶುರು ಆದಿದ್ದು ಕೊನೆಗೆ 500 ಹಣ್ಣು ಬಿಡ್ಬೋದು, 400 ಹಣ್ಣು ಬಿಡ್ಬೋದು. ನಮ್ಮ ಗಿಡದಲ್ಲಿ 100 ಹಣ್ಣು ಬಿಟ್ಟರೆ ಗಿಡ ನಾವು ನೋಡ್ತಾ ಇದ್ವಿ. ಬನ್ನಿ, ಈಗ ಇದು 4 ವರ್ಷದ ಗಿಡ. ನಾವೀಗ ಒಂದು 12-13 ವರ್ಷದ ಗಿಡನ ತೋರಿಸ್ತೀನಿ ನೋಡಿ. ಇದು 14 ವರ್ಷ 15 ವರ್ಷದ ಗಿಡ. ಈ ಗಿಡದಲ್ಲಿ ನೋಡಿ ಸ್ಟಂಬು ಎಷ್ಟು ಜಾಸ್ತಿ ಇದೆ. ಇದು ಹೆಚ್ಚು ಬಿಡುತ್ತೆ. ಇದು ಹಾರ್ವೆಸ್ಟಿಂಗ್ ಆಲ್ರೆಡಿ ಮುಗಿತಾ ಬಂತು. ಇದು ಹೆಚ್ಚು ಬಿಡುತ್ತೆ. ಈ ಗಿಡ ಎಷ್ಟು ದೊಡ್ಡದಾಯ್ತು ಅಷ್ಟು ಗ್ರೋತ್ ಆಯ್ತು. ಕೆನಪಿ ತೋರಿಸ್ಬೇಡ. ಈ ಗಿಡದ ಗಾತ್ರಕ್ಕೆ ತಕ್ಕನಾಗಿ ಕಾಯಿ ಬಿಡುತ್ತೆ ನೋಡಿ. ಈ ಬುಡದಲ್ಲೆಲ್ಲ ಬರುತ್ತೆ. ಈಗ ಆಲ್ರೆಡಿ ಹಾರ್ವೆಸ್ಟಿಂಗ್ ಮುಗಿದಿದೆ. ಹೀಗಾಗಿ ಗಿಡ ನಿಮಗೆ ಜಾಸ್ತಿ ದೂರ, ಜಾಸ್ತಿ ಗಾತ್ರವಾಗಿ ಬಂದಷ್ಟು ಹೆಚ್ಚಿನ ಕಾಯಿನ ಮರಗಳಿಂದ ನಾವು ನಿರೀಕ್ಷಣೆ ಮಾಡ್ಬೋದು. ಹಾಗಾಗಿ ಪ್ರತಿ ವರ್ಷದಲ್ಲಿ ನೋಡಿ ಪ್ರೂನಿಂಗ್ ಇದೆ. ಪ್ರೂನಿಂಗು ನಾವು ಹಣ್ಣು ಕುಯ್ಕೋಬೇಕು, ಗರಿಗಳನ್ನು ವೇಸ್ಟ್ ಗರಿ ತೆಗಿತಾ ಇರಬೇಕು. ಹೆಚ್ಚು ಗರಿ ಇದ್ರೆ ಏನಾಗ್ತದೆ ಅಂದರೆ ಕ್ರೌಡ್ ಜಾಸ್ತಿ ಆಗಿ ಫಸಲು ಜಾಸ್ತಿ ಬರೋಲ್ಲ. ಇದು ಒಂದು 100-150 ಕಾಯಿ, 200 ಕಾಯಿ ಗಂಟ ಬರ್ತದೆ. ಹಾಗಾಗಿ ರೈತರೇ ಇದು ಪ್ರೂನಿಂಗು. ಮತ್ತೆ ನೋಡಿ, ಇದು ಕೆಳಗಡೆ ತೋರಿಸ್ಮಗಳ ಇದನ್ನ, ಇದು ನೋಡಿ, ಇದರಲ್ಲಿ ಬರುವಂಥ ತರಗು ಅಂತೀವಿ, ವೇಸ್ಟ್ ಅಂತೀವಿ, ಮಲ್ಚಿಂಗ್ ಪರ್ಪಸ್ಗೆ. ನೋಡಿ, ಒಂದು ಮರದಿಂದ ಎಷ್ಟು ವೇಸ್ಟ್ ಬಂದೈತೆ ನೋಡಿ. ಕಸ ಏನು ಈ ತೋಟದ ಕಳೆ ನಿರ್ವಹಣೆ ತುಂಬ ಸುಲಭ ಆಯ್ತದೆ. ನಾವು ಪ್ರತಿ ವರ್ಷಕ್ಕೊಂದ್ಸಾರಿ ಮಾಡೋದ್ರಿಂದ ಹೆಚ್ಚು ಕಸ ಬೀಳೋದ್ರಿಂದ ನೋಡಿ, ಇದು ಸುಮಾರು ವರ್ಷಗಳಿಂದ ಬಿದ್ದಿದೆ. ಸುಮಾರು ಕೂಡ ನೀವು ನಾನು ಹಂಗೆ ಅನುಭವಿಸ್ಬೋದು. ನೋಡ್ಬೋದು, ಮಳೆ ಬಿದ್ದಿಲ್ಲ, ಆದರೂ ನಮಗೆ ತೇವ ಅನ್ನೋದು ಇದು ಸಾಕಷ್ಟು ಇರ್ತದೆ. ಹೀಗಾಗಿ ನಾವು ಪ್ರತಿ ಹಾರ್ವೆಸ್ಟಿಂಗ್ ಹಂಗಾಮ್ನಲ್ಲೂ ಈ ಪ್ರೂನಿಂಗ್ ಮಾಡೋದ್ರಿಂದ ಇದ್ರ ಗರಿಗಳು ನಮಗೆ ಒದಗಿಯಾಗಿ ಸಿಗ್ತವೆ. ತೆಂಗು ಮತ್ತು ಅಡಿಕೆ ಮಧ್ಯೆ ನೋಡಿ, ಇದು ಅಡಿಕೆ ಮತ್ತು ಕೋಕೋ ಮಧ್ಯೆ ಇದ್ದರೆ ಅಡಿಕೆ ಫಸಲು ಬರಲ್ಲ ಅಂತ ಹೇಳ್ತಾರೆ. ಈಗ ನೀವು ಎಲ್ಲ ಮರಗಳಲ್ಲಿ ಎಷ್ಟು ಬರುತ್ತೋ ಅದೇ ಈ ಮರದಲ್ಲೂ ಬಂದಿದೆ. ಹಂಗಾಗಿ ನಮ್ಗೆ ಅಡಿಕೆ ಕೋಕೋಯಿಂದ ಯಾವುದೇ ಥರದ ಸಮಸ್ಯೆ ಇಲ್ಲ. ಇದು ಕೋಕೋ ಮತ್ತು ಅಡಿಕೆ ಮಧ್ಯೆ ಬರೀ 3 ಅಡಿ ಅಂತರ ಇದೆ. 2 ಕೋಕೋ 10 ಅಡಿಗಿದೆ. ಈ ಅಡಿಕೆ ಮಧ್ಯದಲ್ಲಿ 5 ಅಡಿಗಿದೆ. ಈ 2 ತೆಂಗು ಅಡಿಕೆ ಮಧ್ಯೆ 3 ಇರೋದ್ರಿಂದ ನಮ್ಗೆ ಎಲ್ಲ ಬೆಳೆಗಳು ಚೆನ್ನಾಗೈತೆ. ತೆಂಗಿಂದ ತೆಂಗಿಗೆ ನಾವು ಕೊಟ್ಟರೆ ಅಂತರ 30 ಇದೆ. ಅಡಿಕೆಯಿಂದ ಅಡಿಕೆಗೆ 12 ಅಡಿ, ಕೋಕೋಗೆ 12 ಅಡಿ. ಈ ಅಂತರದಲ್ಲಿ ನಮ್ಮದು ಸಾಧಾರಣವಾಗಿದೆ ಬೆಳೆ. ಅಂತ ಹೆಚ್ಚು ಇಲ್ಲ, ಅಂತ ಕಡಿಮೆನೂ ಇಲ್ಲ. ಇದು ನೋಡಿ 4 ವರ್ಷದ ಗಿಡ. ಇದ್ರ ಕಾಯಿ ಹಾರ್ವೆಸ್ಟ್ ಆಗಿಲ್ಲ ನೋಡಿ, ಇಷ್ಟು ಕಾಯಿಗಳೈತೆ. ಇದನ್ನು ನಾವು ಸೈಜ್ ಬಂದು ಚೆನ್ನಾಗಿ ಬಂದಿದೆ ನೋಡಿ ಕಾಯಿ. ಈಗ ಕಲರ್ ಬಂದಮೇಲೆ ಹಣ್ಣು ಹಾರ್ವೆಸ್ಟ್ ಮಾಡಬೇಕು. ಇನ್ನೂ ಇದು ಹಣ್ಣಾಗಿಲ್ಲ. ಈ ಗಿಡಗಳು ನಮಗೆ 4ನೇ ವರ್ಷಕ್ಕೆ ಇದು ಈ ಥರ ಫಸಲು ಬರ್ತಾಯಿದೆ.
ಇದನ್ನ ಕಳೆದಿನ್ನ 2-3 ವರ್ಷ ಕಳೆದ್ರೆ ನಮಗೆ ಎಷ್ಟು ಕಾಯಿ ಅನ್ನಿಸ್ತದೆ ಅಷ್ಟು ಹೆಚ್ಚು ಇಳುವರಿನ ಇದನ್ನು ತಗೋಬೋದು ಅಂತ ನಮ್ಮ ತೋಟದ ಒಂದು ನಿರೀಕ್ಷೆ. ನೋಡಿ ಇದು ಹಣ್ಣಾಗಿರೋದು, ಈ ಥರದ ಹಣ್ಣನ್ನು ನಾವು ಕೀಳಬೇಕು. ಈಗ ಈ ಎಲ್ಲ ಹಣ್ಣುಗಳಾಗಿವೆ ನೋಡಿ. ಇದು ಕೋಕೋ ಹಣ್ಣು, ಇಷ್ಟನ್ನು ನಾವು ಈ ಥರ ಹಾರ್ವೆಸ್ಟಿಂಗ್ ಮಾಡ್ಕೊತೀವಿ. ನೋಡಿ ಇದು ಪಕ್ಷಿಗಳು ತಿಂದಿರೋಂಥ ಗೋಟು, ಇದರಲ್ಲಿ ಯಾವುದೇ ಬೀಜಗಳಿಲ್ಲ. ಈ ಬೀಜಗಳೆಲ್ಲ ಕೆಳಗೆ ಬಿದ್ದಿದೆ, ಅದು ಕೆಳಗೆ ಉದುರ್ಸೈತೆ. ಈ ಥರ ಓಪನ್ ಮಾಡಿದಾಗ ಈ ಕೋಕೋ ಹಣ್ಣಲ್ಲಿರೋಂಥ ಬೀಜಗಳನ್ನ ನೋಡಿ, ಈ ಥರ ಬೀಜನ ಓಪನ್ ಮಾಡಿ ಈ ಟ್ರೈನಲ್ಲಿ ಹಾಕ್ತೀವಿ. ಇದು ಕೋಕೋ ಹಣ್ಣಿನ ಬೀಜಗಳು. ಒಂದು ಹಣ್ಣಿನಲ್ಲಿ ಕನಿಷ್ಠ ಪಕ್ಷ 48 ಬೀಜಗಳಿರ್ತವೆ. ಇಷ್ಟೇ ಕೆಲಸ, ಇದೇನು ಕೆಲಸ ಇಲ್ಲ. ಇದ್ರದ ಇದೆಯಲ್ಲ ನೋಡಿ, ಸಿಪ್ಪೆ ಅಂತೀವಿ, ಅಥವಾ ಇದನ್ನು ಕೋಕೋ ತೊಗಟೆ. ಈ ತೊಗಟೆನ ನಾವು ದನಗಳಿಗೆ ಮೇವಾಗಿ ಬಳಸ್ತಾಯಿದ್ದೀವಿ. ನೀವು ಇದು ಪ್ರಯೋಗವಾಗಿ ಇಟ್ಕೊಂಡ್ರೆ ನೀವು ಪ್ರತಿನಿತ್ಯ ಕೊಡುವಂಥ ಹಾಲು ಇದನ್ನು ತಿಂದ ದಿವಸ ನಿಮಗೆ ಅರ್ಧದಿಂದ 3/4 ಲೀಟ್ರು ಒನ್ ಟೈಮ್ಗೆ ಹಾಲನ್ನ ಎಕ್ಸ್ಟ್ರಾ ಕೊಡ್ತದೆ. ಮತ್ತು ಅದ್ರ ಮೇವು ಸಹ ಚೀಪ್ ಆಯಿತು ನನಗೆ. ನಾವು ಹೊರಗಡೆಯಿಂದ ತಂದಾಕ ಮೇವಿಗಿಂತ ಇದು ನಮ್ಮಲ್ಲಿ ಸಿಗುವಂಥ ರಾ ಮೆಟೀರಿಯಲ್ಲು. ಪ್ರತಿ ಕೊಯ್ಲಲ್ಲೂ ನಮಗೆ 3 ರಿಂದ 4 ದಿನ ಹಸುಗಳಿಗೆ ಒಳ್ಳೆ ಕೋಕೋ ಸಿಗುತ್ತೆ. ಇಲ್ಲಿ ಕೋಕೋ ಸಿಪ್ಪೆ ಇದನ್ನು ಹೆಚ್ಚಾಗಿ ದನಗಳು ಹಾಕೋದ್ರಿಂದ ಹಾಲು ಬರುತ್ತೆ ನೋಡಿ. ಈಗ ಹಾಕಿ ಇದನ್ನು ನಾವು ನೋಡಿ ಚೀಲದಲ್ಲಿ ಈ ಥರ ಮುಚ್ಚಿಡ್ತೀವಿ. ಹಾಕಿ ಮುಚ್ಚಿಟ್ಟಿದ್ದು ಭಾರ ಇಡ್ತೀವಿ. 3 ದಿನ ಆದಮೇಲೆ ಇದನ್ನು ಮತ್ತೆ ನಾವು ಈ ಥರ ಕೈನಲ್ಲಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ಬಿಸಿ ಆಗೋದು ಆಲ್ರೆಡಿ. ಮಿಕ್ಸ್ ಮಾಡಿ ಮತ್ತೆ ಇದನ್ನು 5 ರಿಂದ 6 ದಿನದವರೆಗೆ ಹಿಂಗೆ ಬಿಡ್ತೀವಿ, ಮುಚ್ಚಿಟ್ಟಿರ್ತೀವಿ. 6 ದಿನ ಆದಮೇಲೆ ನಾವು ನಮ್ಮ 3 ದಿನ ಆದಮೇಲೆ ಪ್ರತಿದಿನ ಇದನ್ನು ಇದನ್ನು ಕಲಿಸ್ತಾ ಇರ್ತೀವಿ. ಇದನ್ನು 6ನೇ ದಿನಕ್ಕೆ ನಾವು ಇದನ್ನು ತೊಗೊಂಡೋಗಿ ನಮ್ಮ ಕೋಕೋ ಡ್ರೈಯರ್ ಅಂದರೆ ಈ ಸೋಲಾರ್ದೊಂದು ಡ್ರೈಯರ್ ಮಾಡಿದ್ವಿ, ಅದರೊಳಗೆ ಹರಡ್ತೀವಿ. ಅದು 3 ಅಥವಾ 4 ದಿನಕ್ಕೆ ಡ್ರೈ ಆಗುತ್ತೆ. ಡ್ರೈ ಆಗಿ ಅದನ್ನು ಬ್ಯಾಗ್ ಮಾಡಿ ಇಡ್ಬೋದು. ಕೊಕ್ಕೋ ಬೀನ್ಸು 3-4 ಡೇಸು ಒಣಗಿದ ಮೇಲೆ ನೋಡಿ ಈ ಥರ ಇರ್ತದೆ. ಇದನ್ನು ಫುಲ್ಲು ಡ್ರೈ ಆದಮೇಲೆ ನಾವು ಬ್ಯಾಗಲ್ಲಿ ಹಾಕಿಟ್ರೆ ಮಿನಿಮಮ್ 6 ಮಂತ್ ಇಡ್ಬೋದು. ಈ ಕೋಕೋ ಬೀನ್ಸ್ ಬಗ್ಗೆ ನಮ್ಮ ಕೆಲವು ರೈತರು ಫೋನ್ ಮಾಡಿ ಕೇಳ್ತಾರೆ ಎಷ್ಟು ದಿವಸ ಇಡ್ಬೋದು ಅಂತ. ನಾವು ಮಿನಿಮಮ್ 6 ಮಂತ್ ಇಡ್ತೀವಿ ಡ್ರೈ ಮಾಡಿ. ಇದು ಪೀಕ್ ರೇಟು ಅಂದರೆ 960 ರೂಪಾಯಿ ಹೋಗಿತ್ತು ಲಾಸ್ಟು 2013 ಮಾರ್ಚಿನಲ್ಲಿ, 23 ಮಾರ್ಚಿನಲ್ಲಿ. ಈಗ ಅದೇ ಕೋಕೋ ಬೀನ್ಸು 600-700 ಆಗಿ ಕೊನೆಗೆ 400 ರೂಪಾಯಿ ಇದೆ ಇವತ್ತಿನ ಮಾರ್ಕೆಟು. ಕೋಕೋ ಬೀನ್ಸನ್ನ ಸ್ಟೋರೇಜ್ ಮಾಡೋದು ಈಸಿ, ಸೇಮ್ ಅಡಿಕೆ ಥರನೇ. ಇದನ್ನು ರೈತರು ಎಲ್ಲಿ ಮಾರ್ಕೆಟ್ ಮಾಡೋದು ಹೇಗೆ ಏನು ಅಂತ ಕೇಳ್ತಾರೆ. ಇದಕ್ಕೆ ಮಾರ್ಕೆಟಿಂಗ್ ತುಂಬ ಈಸಿ. ಸೇಮ್ ನಂದಿನಿ ಅವ್ರ ಥರನೇ ಕ್ಯಾಂಪ್ಕೋ ಅಂತ ಒಂದು ಸಂಸ್ಥೆ ಇದೆ, ಅದು ಪುತ್ತೂರಲ್ಲಿ. ಆ ಪುತ್ತೂರಿನ ಇರುವಂಥ ಸಂಸ್ಥೆಯಲ್ಲಿ ನೀವು ಮೆಂಬರ್ಶಿಪ್ ಆಗಿ ಬಂದರೆ ಪ್ರತಿ ನಿಮ್ಮ ಸೀಸನ್ನಲ್ಲಿ ನೀವು ಎಲ್ಗಾರು ಹಾಕ್ಬೋದು, ಅಥವಾ ಯಾವ್ದಾದ್ರು ಬೇರೆ ಟ್ರಾನ್ಸ್ಪೋರ್ಟ್ ಇದ್ರೂ ಕಳಿಸಿದ್ರೆ ಅವ್ರು ತಗೊಂಡು ನಿಮ್ಮ ಅಕೌಂಟ್ಗೆ RTGS ಮುಖಾಂತರ ಅಮೌಂಟ್ ಹಾಕ್ತಾರೆ. ಇದರಲ್ಲಿ ಯಾವುದೇ ಥರದ ಬಾರ್ಗೇನ್ ಇಲ್ಲ. ಪ್ರತಿನಿತ್ಯದ ರೇಟ್ನ ಅಪ್ಡೇಟ್ ಮಾಡ್ತಾಯಿರ್ತಾರೆ. ಮತ್ತು ಇದಕ್ಕೆ ಸೀಸನ್ ಅಂದರೆ ನಮಗೆ ಅಪ್ ಟು ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ನಮಗೆ ಒಳ್ಳೆ ರೇಟ್ ಬರುತ್ತೆ. ಈಗ ನಾವು ಪ್ರತಿ ವರ್ಷವೂ ಮ್ಯಾಕ್ಸಿಮಮ್ ಮಾರ್ಚಲ್ಲಿ ಮಾರ್ತೀವಿ. ಈ ಮಧ್ಯೆ ಏನಾದರೂ ರೇಟ್ ಇದ್ದರೆ ಮಾರ್ತೀವಿ, ಮಾರ್ಚಿನಲ್ಲಿ ಮಾರ್ತೀವಿ. ಇದು ರೇಟು ತುಂಬ ಕಡಿಮೆ ಇತ್ತು. 70 ರೂಪಾಯಿಂದ ಡ್ರೈ ಮಾರಿದ್ವಿ, ಕೊನೆಗೆ ಅದು 960ಕ್ಕೆ ಹೋಯಿತು, 700ಕ್ಕೆ ಬಂತು, ಮತ್ತು ಈಗ 400 ರೂಪಾಯಿ ಇದೆ. ರೇಟು ಮೇಲೆ ಕೆಳಗೆ ಆಗ್ತದೆ, ತೊಂದರೆ ಇಲ್ಲ. ಬಟ್ ಕೋಕೋ ಬೀಜನ ಮಾರೋದು ಎಲ್ಲಿ ಅಂತ ಕೆಲವು ರೈತರು ಕೇಳ್ತಿದ್ರು. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ದಯಮಾಡಿ ರೈತರು ಕೋಕೋ ಬೀನ್ಸನ್ನ ನೀವು ಅರಕನೆಟ್ ಜೊತೆ ಬೆಳೆಯೋದ್ರಿಂದ ಅಥವಾ ತೆಂಗಿನ ತೋಟದಲ್ಲಿ ಬೆಳೆಯೋದ್ರಿಂದ ತುಂಬ ಲಾಭದಾಯಕ ಬೆಳೆ ಅಂತ ಹೇಳ್ತೀನಿ. ರೈತರು ನಾನು ಅವಾಗವಾಗ ಫೋನ್ ಮಾಡಿ ಕೇಳ್ತಾರೆ, ಗೌಡ್ರೆ 1 kg ಬರುತ್ತಾ, 2 kg ಬರುತ್ತಾ, ಎಷ್ಟು ಬರುತ್ತೆ ಒಂದು ಗಿಡದಿಂದ ಅಂತ. ನಾವು ಅಂದ್ಕೊಂಡಂಗೆ kg ಲೆಕ್ಕದಲ್ಲಿ ಬರಬೇಕು ಅಂದ್ರೆ ತುಂಬ ದಿನಗಳು ಬೇಕು. ಹಾಗಾಗಿ ನಾವು ಇದನ್ನು ಪ್ರತಿ ಹಾರ್ವೆಸ್ಟಿಂಗಲ್ಲೂ ನಾವು ಮಾಡ್ತಾಯಿರ್ತೀವಿ. ದಯಮಾಡಿ ರೈತರು ಕೋಕೋ ಬೆಳೆಯೋದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಬೆಳೆರಿ. ಅಂತರ್ ಬೆಳೆಯಾಗಿ ತುಂಬ ಲಾಭದಾಯಕ ಬೆಳೆಯಾಗಿದೆ. ಇದಕ್ಕೆ ರೋಗಗಳು ಕಡಿಮೆ. ಕೆಲವರು ಹೇಳ್ತಾರೆ ಕೆಲವು ಸೊರಗ ರೋಗ ಅದು ಇದು ಬರ್ಬೋದು, ನಮ್ಮಲ್ಲಿ ನನಗೆ ಗೊತ್ತಿರೋಂಗೆ ಯಾವುದೇ ರೋಗಗಳು ಕಡಿಮೆ. ಹಾಗಾಗಿ ಇದು ಹೆಚ್ಚಿನ ವ್ಯವಸಾಯನೂ ಕೇಳಲ್ಲ.
ನೀವು ಇದನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಉಪ ಬೆಳೆಯಾಗಿ ಒಳ್ಳೆ ಲಾಭದಾಯಕ ಬೆಳೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.